85 86ರಲ್ಲಿ ಇಲ್ಲ ಸರ್. ಅದು ಸ್ಟಾಪ್ ಮಾಡಿದ್ರು. ಈಗ ಮತ್ತೆ ಈ ಸರ್ಕಾರ ಅದನ್ನ ಜಾರಿಗೆ ತರ್ತಾ ಇದ್ದಾರೆ, ಕಾಲೇಜ್ ಎಲೆಕ್ಷನ್ಸು. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಬಹುಶಃ ನಾವು ಈ ಗ್ಯಾಸ್ ಕಾಲೇಜ್ ಬಗ್ಗೆ ಕೇಳಿದ್ದೀವಿ. ಈ ಹಿಂದೆ ತಾವು ಹೇಳ್ದಂಗೆ ಒಂದು 40 ವರ್ಷದ ಹಿಂದೆ, 45 ವರ್ಷದ ಹಿಂದೆ, ಆಗ ಹೊಸ ಹೊಸ ಯುವಕರಿಗೆ ರಾಜಕೀಯ ಪ್ರವೇಶ ಮಾಡ್ತಕ್ಕಂಥದ್ದಕ್ಕೆ ಒಂದು ಒಳ್ಳೆ ವೇದಿಕೆಗಳಿತ್ತು. ಆದರೆ ಬದಲಾದ ಕಾಲಘಟ್ಟದಲ್ಲಿ ತಾವೇ ನೋಡ್ದಂಗೆ ಸ್ವಲ್ಪ ಯುವಕರಿಗೆ ರಾಜಕಾರಣದ ಕ್ಷೇತ್ರಕ್ಕೆ ಬರ್ತಕ್ಕಂಥದ್ದಕ್ಕೆ ಅವಕಾಶಗಳು ಕಮ್ಮಿ ಆಗಿದೆ. ಆದರೆ ಮತ್ತೆ ಆ ಕಾಲೇಜ್ ಡೇಸ್ನ ಎಲೆಕ್ಷನ್ಸ್ ಮೂಲಕ ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ಚಿಂತನೆಯನ್ನು ಇಟ್ಕೊಂಡಿರ್ತಕ್ಕಂಥ ಯುವಕರುಗಳು, ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥ ಯುವಕರುಗಳು. ಯಾಕೆಂದರೆ ಏನಾಗ್ತದೆ, ಆಲ್ವೇಸ್ ಹೊಸ ಬ್ಲಡ್ ಇದೆಯಲ್ಲ, ಅದರಲ್ಲಿ ಹೊಸ ಹೊಸ ರೀತಿಯಾದಂಥ ಆಲೋಚನೆಗಳಿರುತ್ತೆ. ಆಮೇಲೆ ಇವತ್ತಿನ ಕಾಲದ ಜನ್ರೇಷನ್ನು ಯಾರಿಗೂ ಕೂಡ ಕೇರ್ ಮಾಡೋದಿಲ್ಲ, ಬಹಳ ಕಠಿಣವಾಗಿರ್ತದೆ ಆನ್ಸರ್ಗಳು. ಆಮೇಲೆ ಯಾರೇ ಮಿನಿಸ್ಟ್ರಾಗಲಿ, ಚೀಫ್ ಮಿನಿಸ್ಟ್ರಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಅವ್ರ ಮನಸ್ಸಲ್ಲಿ ಯಾವುದೇ ಪ್ರಶ್ನೆಗಳಿದ್ರೂ ಕೂಡ ನೇರವಾಗಿ ಕೇಳ್ತಾರೆ. ಆ ರೀತಿ ಆಗಬೇಕು ಅಂದರೆ ತಾವು ಹೇಳ್ದಂಗೆ ಕಾಲೇಜ್ ಎಲೆಕ್ಷನ್ಸು ಮತ್ತೆ ಮರುಕಳಿಸ್ಬೇಕು, ಹೊಸ ಹೊಸಬರಿಗೆ ಅವಕಾಶ ಸಿಕ್ಕಬೇಕು. ಎಸ್ಪೆಷಲಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರತಕ್ಕಂಥವ್ರು, ಯುವಕರು ಯಾವ ರೀತಿ ಬರಬೇಕು ಪೊಲಿಟಿಕ್ಸ್ಗೆ ಅನ್ನೋದ್ರ ಬಗ್ಗೆ ಭಾಳ ಜನ ನಾವು ಮಾತನಾಡ್ತಾ ಇರ್ತೇವೆ. ಬರಬೇಕು, ಹೊಸಬರು ಬರಬೇಕು, ಹೊಸಬರು ಬರಬೇಕು ಅಂತ. ಬಟ್ ಐ ಥಿಂಕ್ ತಾವು ಹೇಳ್ದಂಗೆ ಇಟ್ ಈಸ್ ಎ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್, ಬಹಳ ಒಂದು ಒಳ್ಳೆ ವೇದಿಕೆ. ಕಾಲೇಜ್ ಡೇಸಿಂದನೇ ಆ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಕ್ಕಂಥದ್ದು, ಪ್ಲಸ್ ಆ ಎಲೆಕ್ಷನ್ ಪ್ರಾಸೆಸ್ ಏನಿದೆ, ಆ ಚುನಾವಣೆಯ ಪ್ರಕ್ರಿಯೆಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಅಲ್ಟಿಮೇಟ್ಲಿ ಪೊಲಿಟಿಕ್ಸ್ ಈಸ್ ನಾಟ್ ಆಲ್ವೇಸ್ ಅಬೌಟ್ ಕೆಮಿಸ್ಟ್ರಿ, ಇಟ್ ಈಸ್ ಅಬೌಟ್ ಮ್ಯಾಥಮೆಟಿಕ್ಸ್ ಆಲ್ಸೋ. ಸೊ ನಂಬರ್ಸು ಭಾಳ ಮುಖ್ಯ ಆಗ್ತದೆ. ಸೊ ಅದನ್ನು ಯಾವ ರೀತಿ ಕಾಲೇಜ್ ಡೇಸಿಂದ ಎದುರಿಸ್ತಾರೆ, ಜೊತೆಯಲ್ಲಿ ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾರೆ ಆ ಚುನಾವಣೆಯನ್ನು ಗೆಲ್ತಕ್ಕಂಥದ್ದಕ್ಕೆ, ಆ ಕಾಲೇಜ್ ಡೇಸ್ನಲ್ಲಿ ಆಗ್ತಕ್ಕಂಥ ಚುನಾವಣೆಗಳು, ಇವೆಲ್ಲವೂ ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತೇನೆ.